ಬಿಜೆಪಿ ಸಮರ ತಾಲೀಮು. ಲೋಕಸಭಾ ಕದನಕ್ಕೆ ಕೇಸರಿ ಪಾಳೆಯ ಫೀಲ್ಡ್ಗಿಳಿದಿದೆ. ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಮೂಲಕ ಕದನ ಕಹಳೆಯನ್ನ ಮೊಳಗಿಸ್ತಾ ಇದೆ ಬಿಜೆಪಿ. ಇವತ್ತು ಕಾರ್ಯಕಾರಿಣಿ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಮಹಾಧಿವೇಶನ ಉದ್ದೇಶಿಸಿ ಮೋದಿ ಭಾಷಣ ಇರುತ್ತೆ. ದೆಹಲಿಯ ಭಾರತ್ ಮಂಟಪದಲ್ಲಿ ಹೈ ವೋಲ್ಟೇಜ್ ಕಾರ್ಯಕಾರಿಣಿ ನಡೆಯಲಿದೆ. 2024ರ ಮಹಾಯುದ್ಧಕ್ಕೆ 400 ಕ್ಷೇತ್ರಗಳ ಗೆಲುವಿಗೆ ಬಿಜೆಪಿ ರಣತಂತ್ರವನ್ನ ಹೆಣೆದಿದೆ. ಕೆಲವೇ ಕ್ಷಣದಲ್ಲಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ಲೋಕಸಭೆ ಚುನಾವಣೆಗೆ ಸಜ್ಜುಗೊಳಿಸುವುದಕ್ಕೆ ಪ್ರಧಾನಿ ಮೋದಿ ಪಾಠ ಮಾಡಲಿದ್ದಾರೆ. ಕೇಂದ್ರದಲ್ಲಿ 3ನೇ ಬಾರಿ ಅಧಿಕಾರಕ್ಕೆ ಬರೋದಕ್ಕೆ ಬಿಜೆಪಿ ರಣತಂತ್ರವನ್ನ ಹೆಣಿತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ बीजेपी ನಡೆಸ್ತಾ ಇರೋ ಸಮರ ತಾಲೀಮು. विकास हुआ है. प्रधानमंत्री ने कहा कि 60 करोड़ गरीब जो लोग थे उनको घर देने का काम किया, शौचालय देने का काम किया गया, 5 किलो अनाज देने का काम किया गया, मुफ्त इलाज की सुविधा दी गई. उन्होंने ये कहा कि हर किसी को ದೆಹಲಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕಾರಿಣಿ डिजिटल इंडिया का लाभ ದೆಹಲಿಯ ಭಾರತ ಮಂಟಪದಲ್ಲಿ ಹೈ ವೋಲ್ಟೇಜ್ ಕಾರ್ಯಕಾರಿಣಿ. ಇದೇ ಕಾರ್ಯಕಾರಿಣಿಯಲ್ಲಿ ಪ್ರಧಾನಿ ಮೋದಿ ಕೆಲವೇ ಹೊತ್ತಲ್ಲಿ ಭಾಷಣವನ್ನ ಮಾಡಲಿದ್ದಾರೆ. ಲೋಕಸಭೆ ಚುನಾವಣೆಗಾಗಿ ಸಜ್ಜುಗೊಳಿಸೋದಕ್ಕೆ ಪ್ರಧಾನಿ ಮೋದಿ ಪಾಠ ಮಾಡಲಿದ್ದಾರೆ. ಬಿಜೆಪಿ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಕೇಂದ್ರದಲ್ಲಿ 3ನೇ ಬಾರಿ ಅಧಿಕಾರಕ್ಕೆ ಬರೋದಕ್ಕೆ ಬಿಜೆಪಿ ತಂತ್ರವನ್ನ ಹೆಣಿತಾ ಇದೆ. 400 ಕ್ಷೇತ್ರ ಗೆಲುವಿನ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ ಬಿಜೆಪಿ. ಈ ಬಾರಿ 400 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ಲುತ್ತೀವಿ ಅಂತ. ಅದಕ್ಕಾಗಿ ಭರ್ಜರಿ ತಂತ್ರವನ್ನ ಹೆಣಿಲಾಗ್ತಾ ಇದೆ. 2024ರ ಮಹಾಯುದ್ಧ. ಇನ್ನೇನು ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಅದಕ್ಕಾಗಿ ಬಿಜೆಪಿ ನಡೆಸ್ತಾ ಇರೋ ಸಮರ ತಾಲೀಮು ಇದು. ಕೇಂದ್ರದಲ್ಲಿ ಸತತ 3ನೇ ಬಾರಿ ಅಧಿಕಾರಕ್ಕೆ ಬರೋದಕ್ಕೆ ಬಿಜೆಪಿ ರಣತಂತ್ರವನ್ನ ಹೆಣಿತಾ ಇದೆ. ಲೋಕಸಭಾ ಕದನಕ್ಕೆ ಕೇಸರಿ ಪಾಳೆಯ ಫೀಲ್ಡ್ಗಿಳಿದಿದೆ. ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಅಮಿತ್ ಶಾ ಮಾತು. ಕುಟುಂಬ ರಾಜಕಾರಣವನ್ನ ನಾವೆಲ್ಲ ಮಟ್ಟ ಹಾಕಬೇಕಾಗಿದೆ ಅಂತ ಗಾಂಧಿ ಕುಟುಂಬದ ವಿರುದ್ಧ ಅಮಿತ್ ಶಾ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ವಿರುದ್ಧವೂ ಅಮಿತ್ ಶಾ ಲೇವಡಿ ಮಾಡಿದ್ರು. ಎಲ್ಲ ಭ್ರಷ್ಟಾಚಾರಿಗಳು ಇಂಡಿಯಾ ಮೈತ್ರಿಕೂಟ ಸೇರಿದ್ದಾರೆ. ವಿಪಕ್ಷಕ್ಕೆ ದೇಶದ ಬಗ್ಗೆ ಚಿಂತೆ ಇಲ್ಲ, ಕುಟುಂಬದ ಬಗ್ಗೆ ಮಾತ್ರ ಚಿಂತೆ ಇವರಿಗೆ ಅಂತ ಇಂಡಿಯಾ ಮೈತ್ರಿಕೂಟದ ವಿರುದ್ಧವೂ ಅಮಿತ್ ಶಾ ಲೇವಡಿ ಮಾಡಿದ್ರು. प्रधानमंत्री देखें, देश ने जितनी भी सरकारें आई अपने अपने समय में हर सरकार ने समयानुकूल विकास करने का प्रयास किया है. मगर आज मैं कोई कंफ्यूजन के बगैर कह सकता हूं कि समग्रता से विचार, हर क्षेत्र का विकास और हर व्यक्ति का विकास करने का काम केवल और केवल नरेंद्र मोदी जी के 10 साल में हुआ है. नरेंद्र मोदी जी के 10 साल के अंदर देश सुरक्षित हुआ, देश समृद्धि की ओर आगे बढ़ा. 60 करोड़ गरीब जो आजादी के 75 साल तक, 70 साल तक अपने आप को विकास की प्रक्रिया के बाहर मानते थे, उसको मालूम ही नहीं था कि देश आजाद हुआ, लोकतंत्र आया, मुझे क्या मिला, मेरा क्या हिस्सा. भाइयों और बहनों, 60 करोड़ गरीबों को घर देना, घर में गैस का सिलेंडर देना, पीने का पानी का कनेक्शन देना, बिजली पहुंचाना, शौचालय देना, 5 किलो अनाज गरीब को फ्री ऑफ कॉस्ट मुफ्त में देना,
और 5 लाख तक का स्वास्थ्य का उसका खर्चा भी सरकार ने उठाया। आज ये 60 करोड़ गरीब अपना बैंक अकाउंट भी रखते हैं और डिजिटल इंडिया से एक गरीब महिला अपनी सब्जी भी परचेज कर पाती है, सब्जी भी खरीद करती है। इन लोगों के जीवन में 70 साल तक जो सारी अभाव था, वो अभाव को एक ही 10 साल में समाप्त करने का काम हमारे प्रिय नेता नरेंद्र मोदी। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ದೆಹಲಿಯಲ್ಲಿ ನಡೀತಾ ಇರುವಂತಹ ಬಿಜೆಪಿ ಕಾರ್ಯಕಾರಿಣಿ, ಈಗ ಅಮಿತ್ ಶಾ ಮಾತಾಡ್ತಾ ಇದ್ದದನ್ನ ನಾವು ಕೇಳಿಸ್ಕೊಂಡ್ವಿ, ಇನ್ನು ಪ್ರಧಾನಿ ಮೋದಿ ಅವರು ಕೂಡ ಕೆಲವೇ ಹೊತ್ತಲ್ಲಿ ಮಾತಾಡಲಿದ್ದಾರೆ. ಈ ಕಾರ್ಯಕಾರಿಣಿಯ ಮೂಲಕ ಯಾವ ರೀತಿ ಲೋಕಸಭೆ ಚುನಾವಣೆಗೆ ತಯಾರಿಯ ಕುರಿತಂತೆ ಯಾವ ರೀತಿ ಕರೆ ಕೊಡಲಿದ್ದಾರೆ ನಾಯಕರು? ಶ್ವೇತಾ, ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷರಾದಂತ JP ನಡ್ಡಾ ಅವರು ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಇವತ್ತು ಆರಂಭದಲ್ಲೇ ಅಮಿತ್ ಶಾ ಅವರ ಭಾಷಣ ಇತ್ತು. ಅವರು ಸುದೀರ್ಘವಾದ ಭಾಷಣವನ್ನು ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ತನಕವೂ ಕೂಡ ಅವರು ಹೇಳಿರುವಂತಂದ್ರೆ ಸಂಘಟನೆಯನ್ನ ಯಾವ ರೀತಿ ರೆಡಿ ಆಗಬೇಕು ಅನ್ನುವಂತರ ಜೊತೆಯಲ್ಲಿಯೇ ಅವರು ಈ ತನಕವೂ ಕೂಡ ಮೋದಿ ಸರ್ಕಾರ ಮಾಡಿದ್ದೇನು ಅನ್ನುವಂಥದ್ದನ್ನ ಇತರೆ ಹಿಂದಿನ ಸರ್ಕಾರಗಳಿಗೆ ಕಂಪ್ಯಾರಿಸನ್ ಮಾಡಿ ಅವರು ಹೇಳ್ತಾ ಇದ್ರು. ಅದರ ಜೊತೆಗೆ ಕುಟುಂಬ ರಾಜಕಾರಣದ ವಿರುದ್ಧ ಮತ್ತೆ ಕಿಡಿಕಾರಿದ್ರು. ಅವರಿಗೆ ದೇಶದ ಇತರ ಚಿಂತೆ ಇಲ್ಲ, ಕೇವಲ ಅವರ ಕುಟುಂಬದ್ದೇ ಮಾತ್ರ ಚಿಂತೆ ಅನ್ನುವಂತಹ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದರು. ಇವೆಲ್ಲದರ ಜೊತೆಗೆ ಹಿಂದಿನ ಸರ್ಕಾರಗಳು ಕೇವಲ ಅವರವರ ಸಮಯದ ಅವಧಿಯಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡಿವೆ. ಆದ್ರೆ ಮೋದಿ ಅವರು ಬಂದ ಮೇಲೆ ಕಳೆದ 10 ವರ್ಷಗಳ ಅವಧಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿ ಆಗಿದೆ, ದೇಶದ ಅಭಿವೃದ್ಧಿ ಆಗಿದೆ, ಪ್ರತಿಯೊಂದು ವಲಯದ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದನ್ನ ಒತ್ತಿ ಹೇಳ್ತಾ ಇದ್ದೀವಿ. ಇದರ ಜೊತೆಗೆ ಒಂದು ಟಾಸ್ಕ್ ಅನ್ನು ಕೂಡ ಬಹುತೇಕ ಆಮೇಲೆ ಕೊಡ್ತಾರೆ ಅಂತ ಅನ್ಸುತ್ತೆ. ಆದ್ರೆ ನಿನ್ನೆ ಇದನ್ನ ಈಗ ಆಲ್ರೆಡಿ ನಡ್ಡಾ ಅವರು ನಿನ್ನೆ ಹೇಳಿದ್ದಾರೆ, ಯಾವ ರೀತಿ ತಂತ್ರಗಾರಿಕೆ ಬೂತ್ ಮಟ್ಟದಲ್ಲಿ ಆಗಬೇಕು ಅನ್ನುವಂಥದ್ದನ್ನ, ಅದಕ್ಕಾಗಿ ಹೇಗೆ ನಾಯಕರು ಮತ್ತೆ ಮುಖಂಡರು ಶ್ರಮಿಸಬೇಕು ಅನ್ನುವಂಥದ್ದನ್ನ ಈಗ ಆಲ್ರೆಡಿ ನಿನ್ನೆ ಹೇಳಿದ್ದಾರೆ. ಇವತ್ತು ಪುನಃ ಇನ್ನೇನು ಕೆಲವೇ ಹೊತ್ತಿಗೆ ನರೇಂದ್ರ ಮೋದಿ ಅವರು ಅದರ ಬಗ್ಗೆಯೂ ಕೂಡ ಮಾತನಾಡಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.